ಸೋದರಿಯಾಗಿರ್ತಕ್ಕಂಥವರು ಇವತ್ತು ಗುಲ್ಬರ್ಗ ನಗರದಲ್ಲಿ ಆರೈಕೆ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಇವತ್ತು ಗುಲ್ಬರ್ಗದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಆಸ್ಪತ್ರೆಯಲ್ಲಿ ಅನ್ನಿಸ್ಬಿಟ್ಟಿಗೆ ಬಹುತೇಕ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆಗಳಿಗೆ ಇಲ್ಲಿ ಅಳವಡಿಸ್ತಕ್ಕಂಥ ಕೆಲಸ ಮಾಡಿದ್ರಿಂದ ಈ ಭಾಗದ ಇರ್ತಕ್ಕಂಥ ರೋಗಿಗಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸ ಇರೋರು ಮಾಡಿದ್ದಾರೆ. ಅದಕ್ಕಾಗಿ ಈ ಒಂದು ಆಸ್ಪತ್ರೆ ಹೆಸರುವಾಸಿ ಆಗಲಿ, ಈ ಭಾಗದಲ್ಲಿ ಇನ್ನೂ ಅವರಿಗೆ ಹೆಚ್ಚಿನ ದೊಡ್ಡ ಪ್ರಮಾಣದ ಆಸ್ಪತ್ರೆಗಳಿಗೆ ಆಸ್ಪದ ಮಾಡಿಕೊಡಲಿ, ಇವ್ರ ಹೆಸರು ಚಿರವಾಗಿರಲಿ ಅಂಥೇಳಿ ನನ್ನ ವತಿಯಿಂದ ಮತ್ತು ಗುಲ್ಬರ್ಗ ಜನತೆ ವತಿಯಿಂದ ಇವರು ಇರುವವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. श्री आरएके हॉस्पिटल की ओपनिंग में हमारे दशनापुर साहब आए हैं और तमाम यहाँ पर लोग आए हैं. मैं डॉक्टर श्रीनाथ पाटिल साहब को, डॉक्टर श्री गौरी रेड्डी मैडम को और तमाम उनकी फैमिली को दिली मुबारकबाद देती हूँ. बहुत काफ़ी अच्छा हॉस्पिटल है ये और यहाँ पर काफ़ी सहूलियात है हर चीज़ की. मुझे खुशी है कि पहले लोग बाहर जाते थे, कुछ थोड़ी भी बीमारी रही, कुछ भी रहा तो हैदराबाद शोलापुर वगैरह जाते थे. आजकल यहाँ पर इतने अच्छे हॉस्पिटल्स हैं गुलबर्गा में. मैं समझती हूँ कि वहाँ से बाहर से लोग यहाँ आएंगे कि जो यहाँ के डॉक्टर्स हमारे पढ़ लिख कर निकल रहे हैं, तो बड़ी खुशी की बात है हमारे लिए ये. हम प्राउड फील करते हैं कि हमारे डॉक्टर्स बाहर भी जाके काम कर रहे हैं और यहाँ पर भी बड़े हॉस्पिटल्स हैं. तो मैं तमाम यहाँ पर आए वालों को शुक्रिया अदा करती हूँ और आप सबकी फैमिली को मुबारकबाद देती हूँ. ನಮಸ್ಕಾರಗಳು. ಇವತ್ತು ನಮ್ಮ ಹಾಸ್ಪಿಟಲ್ ಶ್ರೀ ಆರೈಕೆ ಹಾಸ್ಪಿಟಲ್ ಬಿಸೈಡ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಗುಲ್ಬರ್ಗ ಇವತ್ತು ಉದ್ಘಾಟನೆ ಆಗಿದೆ. ಸನ್ಮಾನ್ಯ ದರ್ಶನಪುರ್ ಸಾಹೇಬರು, ಶರಣಬಸಪ್ಪ ದರ್ಶನಪುರ್, ಮೊಹತರ್ಮ ಕನೀಸ್ ಫಾತಿಮಾ ಮೇಡಮ್ ಅವರು ಹಾಗೂ DC ಸಾಹೇಬರು, ನಮ್ಮ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಅವರು ಇವತ್ತು ನಮ್ಮ ಇನಾಗ್ರೇಷನ್ಗೆ ಉಪಸ್ಥಿತರಿದ್ದರು. ನಮ್ಮದು ಹುಮ್ನಾಬಾದ್ MLA ರಾಜಶೇಖರ್ ಪಾಟೀಲ್ ಸಾಹೇಬರು, ex-MLA, ex-ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ. ಅನಿವಾರ್ಯಗಳಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ಈಶ್ವರ್ ಖಂಡ್ರೆ ಸಾಹೇಬರು, ಆಮೇಲೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಸ್ವಲ್ಪ ಅನಿವಾರ್ಯಗಳಿಂದ ಬರೋಕ್ಕಾಗಲಿಲ್ಲ ಇವತ್ತು. ಬಟ್ ಅವರು ವಿಷಸ್ ಎಲ್ಲ ಹೇಳಿದ್ದಾರೆ. ಸೊ ಈಗ ನಮ್ಮ ಹಾಸ್ಪಿಟಲ್ 1ನೇ ತಾರೀಕು ಜೂನ್ 1, 2026 ಇದರಿಂದ ನಾವು ನಮ್ಮ ಎಲ್ಲ ಫಂಕ್ಷನ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಪೇಷಂಟ್ಸಿಂದ ಎಲ್ಲ ವಿಷಸ್ ಎಲ್ಲ ಇದೆ. ಬಿಕಾಸ್ ನಾವು ಲಾಸ್ಟ್ 3 ವರ್ಷದಿಂದ ಕ್ಲಿನಿಕ್ ಮಾಡ್ತಾ ಇದ್ವಿ. ಸೊ ಅವರು ವಿಷಸ್ಸಿಂದ ನಮ್ಮೆಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತು ನಾವು ಹಾಸ್ಪಿಟಲನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಹೀಗೆ ನಮ್ಮ ಗುಲ್ಬರ್ಗ ಜನತೆ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾವು ನಮ್ಮ ಮಾತುಗಳನ್ನು ಹೇಳ್ತಾ ಇದ್ದೀವಿ. ಸಮಸ್ತ ಕಲಬುರಗಿ ಜನತೆಗೆ ಡಾಕ್ಟರ್ ಶ್ರೀ ಗೌರಿ ಹಾಗೂ ಡಾಕ್ಟರ್ ಶ್ರೀನಾಥ್ ಮಾಡುವ ನಮಸ್ಕಾರಗಳು. ಇಂದು ಮೇ 24ರಂದು ಶ್ರೀ ಆರೈಕೆ ಆಸ್ಪತ್ರೆಯು ಇವತ್ತು ನಾವು ಇನಾಗ್ರೇಷನ್ ಮಾಡಿದ್ದೀವಿ. ಎಲ್ಲ ಸಮಸ್ತ ಜನತೆಗೆ ಜೂನ್ 1 ನಮ್ಮ ಆಸ್ಪತ್ರೆ ಪ್ರಾರಂಭವಾಗುತ್ತದೆ. ಎಲ್ಲ ರೀತಿಯ ಸೇವೆ ನಾವು ಇಲ್ಲಿ ಸಲ್ಲಿಸ್ತೀವಿ. ಎಲ್ಲ ರೀತಿ ಫೆಸಿಲಿಟಿ ಅವೈಲೇಬಲ್ ಇದೆ. ಇದು ಗ್ಯಾಸ್ಟ್ರೋ, ಲಿವರ್ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು. ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಆಸ್ಪತ್ರೆಯಲ್ಲಿ ಯಾವ ಎಲ್ಲ ಪೇಷಂಟು ಖುಷಿಯಾಗಿ ಹೋಗುತ್ತೆ. ಅವರಿಗೆ ನಾವು ಎಲ್ಲ ರೀತಿಯಿಂದ ಕೋಆಪರೇಟ್ ಮಾಡ್ತೀವಿ. ಡಾಕ್ಟರ್ಸ್ ಕಡೆಯಿಂದ ಎಲ್ಲಾನು ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಪಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ, ಆರೈಕೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ನಮಸ್ಕಾರ.